ಇವತ್ತು ಹೋಟ್ಲ್ ರಜೆ ಇತ್ತು ಅಂತ ಆರಾಮಾಗಿ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಗಾಡಿ ಎಲ್ಲ ಕ್ಲೀನ್ ಮಾಡಿ ಪಡ್ಡು ತಿನ್ನೋಣ ಅಂತ ಹೋದೆ. ಒಂದ್ ಪ್ಲೇಟ್ ಪಡ್ಡು ತಗೊಂಡು ತಿನ್ಬಿಟ್ಟು ಮನೆಗೆ ಒಂದ್ ಪ್ಲೇಟ್ ಪಾರ್ಸಲ್ ತಗೊಂಡು ಮನೆ ಕಡೆ ಬರ್ತಾ ಇದ್ದೆ. ಅವರೆಕಾಯಿ ಸಂತೆ ಇವಾಗ ದೊಡ್ಡ ಕೆರೆ ಹತ್ರ ನಡೀತಾ ಇಲ್ಲ, ಇಲ್ಲೇ ಸಂತೆ ಬೀದಿಯೆಲ್ಲ ನಡೀತಾ ಇರೋದು. ಯಾರಾದ್ರೂ ಅವರೆಕಾಯಿ ತಗೊಳ್ಳೋರು ಇದ್ರೆ ಸಂತೆ ಬೀದಿಗೆ ಹೋಗಿ ತಗೊಳ್ಳಿ. ಪಾರ್ಸಲ್ ಮನೇಲಿ ಇಟ್ಬಿಟ್ಟು ಹೋಟ್ಲ್ ಐಟಮ್ ಆರ್ಡರ್ ಹಾಕಿದ್ದೆ, ಬಂದಿತ್ತು ಅಂತ ಕಾಲ್ ಮಾಡಿದ್ರು. ಸರಿ ಅಂತ ಎತ್ಕೊಬರೋಣ ಅಂತ ಹೋಗ್ತಾ ಇದ್ದೆ. ಎಕ್ಸ್ಲೇಟರ್ ಮೇಲೆ ಕೈ ಇಟ್ರೆ ಮುಗೀತು, ಅಕ್ಕಪಕ್ಕ ಯಾರವ್ರ ಇಂಡಿಕೇಟರ್ ಹಾಕೋಣ ಅನ್ನೋದು ಏನೂ ಇರಲ್ಲ, ಹೋಗ್ತಾ ಇರೋದು. ಐಟಮ್ ಎಲ್ಲ ಬಂದಿತ್ತು. ಈ ಟ್ಯಾಂಕರ್ ಅಣ್ಣಂಗೆ ಎಷ್ಟು ಹೆಲ್ಪಿಂಗ್ ನೇಚರ್ ಐತೆ ಅಂದ್ರೆ, ಮರಕ್ಕೆ ತುಂಬಾ ಬಿಸಿಲು ಬೀಳ್ತಾ ಇದೆ ಅಂತ ಮರಕ್ಕೂ ನೀರು ಬಿಡ್ತಾ ಇದ್ರು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಐಟಮ್ ಎಲ್ಲ ಎತ್ಕೊಂಡು ಮನೆಗೆ ಬಂದು ನಾಳೆಗೆ ಹೋಟ್ಲಿಗೆ ಅಕ್ಕಿ ನೆನೆಸ್ಬೇಕಾಯ್ತು. ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟೆ, ನೆನ್ಸಕ್ ನೀರು ಇರ್ಲಿಲ್ಲ. ನೀರು ತಗೊಬಂದು ನೆನ್ಸ್ಬಿಟ್ಟು ತುಂಬಾ ದಿನ ಆದ್ಮೇಲೆ ನಮ್ಮ ಫ್ರೆಂಡ್ ಕಿರಣ್ ಸಿಕ್ಕಿದ್ದ. ಸ್ವಲ್ಪ ಹೊತ್ತು ಕಿರಣ್ ಜೊತೆ ಸುತ್ತಾಡಿ ಕಂಬದ ಗಣೇಶನ ದೇವಸ್ಥಾನ ಇನಾಗ್ರೇಷನ್ ಆದಾಗಿಂದ ಹೋಗಿರ್ಲಿಲ್ಲ. ಸರಿ ಅಂತ ಹೋಗಿ ಕೈ ಮುಕ್ಕೊಂಡು ಅಕ್ಕಿ ಎಲ್ಲ ರುಬ್ಬಿಸ್ಕೊಂಡು ಮನೆಗೆ ಬಂದೆ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.